ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಯಾರಣ ಸೇರಿರಲಿ ಬಿಡಲಿ, ಅದ್ರ ಗೆಡ್ಡೆ ಯಾರು? ಯು ಆರ್ ದ ಬಾಸ್. ನಾನು ನಿಮ್ಮ ಬಗ್ಗೆ ಅತ್ಯಂತ ಗೌರವ ಇಟ್ಕೊಂಡಿದ್ದೀನಿ. ನಾನು ಸದನದ ಬಗ್ಗೆ ಗೌರವ ಇಟ್ಕೊಂಡಿದ್ದೆ, ಪೀಠದ ಬಗ್ಗೆ ಗೌರವ ಇಟ್ಕೊಂಡಿದ್ದೆ, ನಿಮ್ಮ ಬಗ್ಗೆ ಗೌರವ ಇಟ್ಕೊಂಡಿದ್ದೆ. ವೈಯಕ್ತಿಕವಾಗಿ ನಾನು ಭಾಳ ಹಿರಿಯರಂತ ಗೌರವ ಕೊಡ್ತೇನೆ. ಆದರೆ ನೀವು ಸಂವಿಧಾನ ಆಶಯಗಳನ್ನ ಗಾಳಿಗೆ ತೋರಲಿಕ್ಕೆ ನಿಮಗೆ ಅಧಿಕಾರ ಇಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ಯಾವ ವಿಚಾರದಲ್ಲಿ ಅಂತ ಕೇಳಿದಾಗ ನೀವು ಸಿ ಗ್ರೂಪ್ ನೇಮಕಾತಿಗಳನ್ನು ಮಾಡಿದ್ದೀರಿ. ಕೆ ಇ ಎಕ್ಸಾಮ್ನ ಮಾಡಿದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಇದು ಸ್ಪಷ್ಟತೆ. ಕೇವಲ 8 ಪೋಸ್ಟ್ಗಳು. ನೀವು ನಿಮ್ಮ ಮನೇಲಿ ಮೊದಲಿಂದ ಕೆಲಸ ಮಾಡ್ಕೊಂಡು ಬಂದಿರೋರಿಗೆ ಆರ್ಡರ್ ಕೊಟ್ಟಿರ್ತಾರೆ. ಆರ್ಡರ್ ಕಾಪಿನೂ ನನ್ನ ಹತ್ರ ಇದೆ. ಆಮೇಲೆ ನೀವು ಸಭಾಪತಿಯ PS ಆಗಿ ನೀವು ಅವ್ರನ್ನ ಅಮೇರಿಕಾಗೆ ನಿಮಗೆ ಸಹಾಯ ಸಹಕಾರ ಮಾಡಿ ಕರ್ಕೊಂಡೋದವರು ಎಷ್ಟು ರೂಮ್ ಬಿಲ್ಗಳನ್ನು ಖರ್ಚು ಮಾಡಿದ್ದಾರೆ, ಅದು ಯಾವುದು ವಾಸ್ತವಾಂಶ ಅಂತ ನಿಮಗೂ ಗೊತ್ತಿದೆ. ಆ ಬಿಲ್ಗಳ ಕಾಪಿನೂ ನನ್ನ ಹತ್ರ ಇದೆ. ನೀವು ಸವಾಲು ಹಾಕಿದ್ರೆ ಸ್ವೀಕಾರ ಮಾಡಲಿಲ್ಲ ಅಂದರೆ ನೀವು ಬಹಿರಂಗವಾಗಿ ಪತ್ರಿಕೆ ಮೂಲಕ ಸವಾಲು ಹಾಕಿದ್ರಿ. ಸೇಮ್ ಪತ್ರಿಕೆ ಮೂಲಕ ನಿಮ್ಗೆ ಹೇಳ್ತಾ ಇದ್ದೀನಿ, ನಾನು ನಿಮ್ಮ ಸವಾಲನ್ನು ಸ್ವೀಕಾರ ಮಾಡಿದ್ದೇನೆ. ವೇದಿಕೆ ರಚನೆ ಮಾಡಿ ನಮ್ಮ ಮಾತನ್ನು ಹೇಳ್ತಾ ಇದ್ದೇನೆ. ಆದರೆ ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ಸಭಾಪತಿಯವರಿಗೆ ಅವಕಾಶ ಇಲ್ವಾ? ಈಗ ಒಬ್ಬ ಮಂತ್ರಿ ಆದ ತಕ್ಷಣ ಅವರಿಗೆ ಇಂತಿಷ್ಟು ಸ್ಟಾಫನ್ನು ನೇರವಾಗಿ ನೇಮಕಾತಿ ಮಾಡ್ಕೊಳ್ಳೋಕೆ ಅವಕಾಶ ಇರುತ್ತೆ. ಅದೇ ರೀತಿ ಸಭಾಪತಿಯವರಿಗೆ ಇದೆಯಾ ಇಲ್ವಾ? ಸಭಾಪತಿಗಳು ಅವರ ಕಚೇರಿಗೆ ನೀವು ಕಾಂಟ್ರಾಕ್ಟ್ನ ತೊಗೊಳಕ್ಕೆ ಅಧಿಕಾರ ಇರ್ತದೆ. ಇದು ನೀವು ಸಭಾಪತಿ ಕಚೇರಿಗೆ ಮಾಡಿದಾರಲ್ಲ ನೇಮಕಾತಿ, ವಿಧಾನ ಪರಿಷತ್ತಿಗೆ ನೇಮಕ ಮಾಡ್ತಕ್ಕಂಥದ್ದು. ಇದು ಪರ್ಮನೆಂಟ್ ರಿಕ್ರೂಟ್ಮೆಂಟ್. ನೇಮಕಾತಿಯನ್ನು ಮಾಡಬೇಕಾದ್ರೆ ಕೆಲವು ರೋಸ್ಟರ್ ಸಿಸ್ಟಮ್ಗಳು ಇರ್ತವೆ, ಕೆಲವು C&R ರೂಲ್ಸ್ ಇರ್ತವೆ, ಕೆಲವು ಮಾನದಂಡಗಳ ಪ್ರಕಾರ ಮಾಡಬೇಕು. ಅದಕ್ಕೆ ಎಕ್ಸಾಮ್ ಕಂಡಕ್ಟ್ ಮಾಡಬೇಕು ಅಂತ. ಈಗ ಮೊನ್ನೆ KE ಪ್ರಕಾರ 30 ಪೋಸ್ಟ್ಗಳನ್ನ ತೊಗೊಂಡಿದ್ದೀರಾ. ಆಯಿತು, 30 ಪೋಸ್ಟ್ ಖಾಲಿ ಇತ್ತು, ತೊಗೊಬಿಟ್ರಿ. ಮಿಕ್ಕಿದ 8 ಪೋಸ್ಟ್ ಮಾಡಿದೆ, ಅದು ಖಾಲಿ ಇದೆ ಅಂತ ತಿಳ್ಕೊಳ್ಳೋಣ. ಅದು ಎಲ್ಲಿ ತೊಗೋಬೇಕು ನೀವು? ಈಗ ಅಪ್ಲೈ ಮಾಡಿದ್ರಲ್ಲ KE ಎಕ್ಸಾಮಲ್ಲಿ, ಎಲ್ಲರಿಗೂ ಕಟ್ ಆಫ್ ಆಗಿದೆಯೋ ನೆಕ್ಸ್ಟ್ ಮೆರಿಟ್ ಇರೋರು ಕೊಡ್ಬೋದಾಯ್ತಲ್ಲ. ನಿಮ್ಮ ಚಾಯ್ಸ್ ಯಾಕೆ ಮಾಡ್ಕೊಳ್ತೀರಾ ನೀವು? ಅಲ್ಲಿ ಮೆರಿಟ್ ಎಕ್ಸಾಮ್ ಬರೆದವ್ರು ಇದ್ರಲ್ಲ. ಇದು ಸಭಾಪತಿಯವರು ಯಾವ್ದಾದ್ರು ಒತ್ತಡಕ್ಕೆ ಮಾಡಿದ್ರ? ಯಾರಾದರೂ ಇವ್ರನ್ನ ಕೇಳಬೇಕಲ್ಲ, ಅವ್ರಿಗೆ ಯಾವ ಒತ್ತಡ ಇದೆಯೋ, ಅವ್ರು ಯಾರ ಮೇಲೆ ಬಹಳ ಇದಿದೆಯೋ ಅವ್ರು ಮಾಡಿರ್ತಾರೆ. ನಮ್ಗೆ ಯಾಕೆ ಕೇಳ್ತಾರೆ ಅವರು? ನಾನು ಕೇಳೋದು KE ಎಕ್ಸಾಮ್ 30 ಜನಕ್ಕೆ ನೀವು ಮಾಡಿದ್ದೀರಾ, ಸ್ವಾಗತ ಮಾಡ್ತೇನೆ. ಈಗ ನೆಕ್ಸ್ಟ್ 8 ಜನಕ್ಕೂ ಮಾಡಬೇಕು ಅನ್ನೋದಾದರೆ ಅದರಲ್ಲೇ ನೆಕ್ಸ್ಟ್ ಮೆರಿಟಲ್ಲಿರೋ ತೊಗೋಬೋದಾಗಿತ್ತು. ಅವಾಗ ಪಾರದರ್ಶಕ್ಕೆ ಬರ್ತಾಯಿತ್ತು. ಅದನ್ನು ಅಲ್ಲಿ ಬಿಟ್ಟುಬಿಟ್ಟು ಯಾವುದೇ ಪ್ರೊಸೀಜರ್ನ ಫಾಲೋ ಮಾಡಿದ್ದೀರಾ. ನಾನು ಸ್ಪೆಷಲ್ ಬೋರ್ಡ್ನ ಅಪ್ರೂವಲ್ ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ನೀವು ಪರಮಾಧಿಕಾರವನ್ನು ಉಪಯೋಗಿಸ್ಕೊಂಡು 8 ಜನ ನೇಮಕಾತಿ ಮಾಡ್ತೀರಾ. ಜೂನಿಯರ್ ಅಸಿಸ್ಟೆಂಟ್ಗಳನ್ನ ನೇಮಕ ಮಾಡ್ತೀರಾ, ಡ್ರೈವರ್ಗಳನ್ನ ನೇಮಕ ಮಾಡ್ತೀರಾ, ಅಪಾಯಿಂಟ್ ಮಾಡ್ತೀರಾ. ನಿಷೇಧ ಇದೆ ಸರ್ಕಾರದಲ್ಲಿ. ನೀವು ಅವ್ರನ್ನ ಪರ್ಮನೆಂಟ್ ರಿಕ್ರೂಟ್ಮೆಂಟ್ ಮಾಡ್ಕೋಬಾರ್ದು, ಕಾಂಟ್ರಾಕ್ಟ್ನ ತಗೋಬೇಕು ಅಂತ. ನೀವು ಸರ್ಕಾರಕ್ಕಿಂತ ದೊಡ್ಡವರಾ? ಇಲ್ಲ ಸಂವಿಧಾನ ಆಶಯಗಳಿಂದ ದೊಡ್ಡವರಾ? ಇಲ್ಲಿ ಇನ್ನೊಂದು ವಿಚಾರ ಅಂತಂದರೆ, ನಾಗರಾಜ್ ಯಾದವ್ ಅವರು ಇಷ್ಟೊಂದು ವಿಚಾರವನ್ನು ಬಹಿರಂಗವಾಗಿ ಮಾತಾಡಲಿಕ್ಕೆ ಆಕ್ರೋಶಗೊಳ್ಳಿಕ್ಕೆ ಕಾರಣ ಹಕ್ಕುಬಾಧ್ಯತಾ ಸಮಿತಿ ಅಧ್ಯಕ್ಷರನ್ನಾಗಿ ಅವ್ರನ್ನ ಕಂಟಿನ್ಯೂ ಮಾಡಿಲ್ಲ. ಅಲ್ಲ, 2 ಸರಿ ಇದ್ರು, 3ನೇ ಸರಿಗೆ ಮಾಡೋದಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತ. 3ನೇ ಸಲ ಯಾಕೆ ಇರಬೇಕು? ನಾನು ಬೇರೆ ಕಮಿಟಿಗಳಲ್ಲಿ ಕೆಲಸ ಮಾಡ್ತೀನಿ. ಐ ಹ್ಯಾವ್ ನೋ ಪ್ರಾಬ್ಲಮ್ ಅಬೌಟ್ ಇಟ್. ಹಕ್ಕುಬಾಧ್ಯತಾ ಸಮಿತಿಯಲ್ಲಿ ಏನು ಕಿರೀಟ ಬರ್ತದೆ? ಏನು ಬರ್ತದೆ ಹೇಳಿ? ಯಾರು MLAಗೋ MLCಗಳಿಗೆ ಅವ್ರಿಗೆ ಅವ್ರ ಹಕ್ಕಕ್ಕೆ ಚ್ಯುತಿ ಆದಾಗ, ಅವ್ರ ಹೆಸರನ್ನ ಸರಿಯಾಗಿ ಆಗದೆ ಇದ್ದಾಗ ಮಾಡಲಿಲ್ಲ ಅಂದರೆ ಬಂದು ಅವ್ರು ನಮ್ಗೆ ಕೇಳ್ತಾರೆ, ಸರಿ ಮಾಡಿ ಕಳಿಸೋದು ಅಷ್ಟೇ ಇರ್ತದೆ. ವಾಟ್ ಇಸ್ ಸೋ ಗ್ರೇಟ್ ಅಬೌಟ್ ಪ್ರಿವಿಲೇಜಸ್ ಕಮಿಟಿ? ಬಟ್ ಅದೇ ವಿಚಾರಕ್ಕೆ ಅಸಮಾಧಾನಗೊಂಡಿದ್ದು. ಇನ್ನೊಂದು ಸಮಿತಿಯನ್ನು ಬೇರೆ ದೇಶಗಳಿಗೆ ಕಳಿಸೋಂಥ ಸಂದರ್ಭದಲ್ಲಿ ನಿಮ್ಮ ಹೆಸರು ಕೈ ಬಿಟ್ಟಿದ್ರು ಯಾವುದೋ ಕಾರಣಕ್ಕಾಗಿ. ಅದೇ ಕೇಳೋಣ, ಯಾರನ್ನ ಕಳಿಸಿದ್ರೆ, ಯಾವ ಮೆರಿಟ್ ಮೇಲೆ ಕಳಿಸಿದಂತೆ, ಯಾವ ಸೀನಿಯಾರಿಟಿ ಮೇಲೆ ಅದನ್ನು ಕೇಳಿ. ಅದು ಕೂಡ ನನಗೆ ಸಂಬಂಧ ಇಲ್ಲದಿರೋ ವಿಚಾರ. ನಾನೊಬ್ಬ ಶಾಸಕನಾಗಿ ಸಂವಿಧಾನದ ಆಶಯಗಳನ್ನು ಯಾರಾದರೂ ಉಲ್ಲಂಘನೆ ಮಾಡಿದರೆ ಅದರ ಬಗ್ಗೆ ಧ್ವನಿ ಎತ್ತಬೇಕಾಗಿರ್ತದೆ.